ನೀನು ಹೇಳಿಲ್ಲ ಅಂತಂದ್ರೆ ನಾ ಮರ್ಯಾದೆ ಹೋಗೋದು ನೀನು ಕರ್ಸಿದ್ರೆ ಅಲ್ಲಿಗೆ ಹೊರಗೆ ಪ್ರಪಂಚದಾಗ ಜನ ಇದಾರಲ್ಲ, ಅವರೇ ನನ್ನ ತಂದೆ ಅನ್ಕೊಂಡಿನಿ, ಅವರೇ ನನ್ನ ತಾಯಿ ಅನ್ಕೊಂಡಿನಿ. ಬಡವರ ಬಾರ್ಕೋಲು ನ್ಯೂಸ್ನ ಲೋಕಲ್ ಸೆಲೆಬ್ರಿಟಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ. ನಾನು ಚಿನ್ನಿಗೌಡ. ಇವರು ಬಂದರೆ ಮನೆಯ ಅಥವಾ ಆಫೀಸಿನ ಯಾವುದೇ ಕಾರ್ಯಕ್ರಮವೂ ಕೂಡ ಶುಭವೆಂದು ಭಾವಿಸುತ್ತಾರೆ. ಆದರೆ ಇವರನ್ನು ಕಂಡರೆ ಆಚೆ ಭಯ ಬೀಳುತ್ತಾರೆ. ಒಂದು ವೇಳೆ ಏನಾದರೂ ರಾತ್ರಿ ಕಂಡ್ರೆ ಬರ್ತೀಯಾ ಅಂತಾರೆ. ಅರ್ಧನಾರೀಶ್ವರ ರೂಪ ಎಂದೇ ಬಿಂಬಿತವಾಗಿರುವ ಮಂಗಳಮುಖಿಯೇ ನಮ್ಮ ಇವತ್ತಿನ ಲೋಕಲ್ ಸೆಲೆಬ್ರಿಟಿ. ಇವತ್ತು ನಮ್ಮೊಂದಿಗಿದ್ದಾರೆ ಮಂಗಳಮುಖಿ ರೇಷ್ಮೆ ಅವರು. ಅಮ್ಮ, ತಮಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ತೆ ಅಪ್ಪ. ನಿಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ಇಲ್ಲಿ ನಮ್ಮ ಮಾಧ್ಯಮಕ್ಕೆ ಮಾಡಿಕೊಳ್ಳೋದಾದರೆ, ಜನರಿಗೆ ತಿಳಿಸೋದಾದರೆ ನಿಮ್ಮ ಬಾಯಲ್ಲಿ. ನಮಸ್ಕಾರ, ನನ್ನ ಹೆಸರು ರೇಷ್ಮಾ. ನಮ್ಮೂರು ಕನಿಗಿರಿ, ನಮ್ಮ ಫ್ಯಾಮಿಲಿಯಲ್ಲೇ ಇರೋದು ಕನಿಗಿರಿಯಲ್ಲೇ. ನಾನಿವಾಗ ಬಂದು ಇಲ್ಲಿ ಇರೋದು ನಮ್ಮ ಗುರುಗಳ ಹತ್ರ. ನಮಗೆ ಗುರು ಅಂತ ಇರ್ತಾರೆ ದೊಡ್ಡವರು, ಅವ್ರ ಹತ್ರ ನಾನು ಇವಾಗ ಜೀವನ ಮಾಡ್ತಾ ಇದ್ದೀನಿ. ಮಧು ಅಮ್ಮ, ಜಮನಮ್ಮ ಅಂತಿದ್ದಾರೆ. ಅವರೇ ಒಂದು ಒಳ್ಳೆ ದಾರಿ ತೋರಿಸಿದ್ರೆ ಆ ದಾರಿಗೆ ಹೋಗ್ತೀನಿ. ಈಗ ನಿಮ್ಮ ಮನೆಯವರು ನಿಮ್ಮನ್ನು ಈಗ ಒಂದು ಹಂತದವರೆಗೂ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಿದ್ದಾರೆ, ಓಕೆ. ಆದರೆ ಈ ಸಮಾಜ ನಿಮ್ಮನ್ನು ಹೇಗೆ ನೋಡ್ತಿದೆ, ಸಮಾಜ ನಿಮ್ಮನ್ನು ಹೇಗೆ ಸ್ವೀಕರಿಸ್ತಿದೆ, ಸಮಾಜದ ಬಗ್ಗೆ ನೀವು ಏನು ಅಂದ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋದಾದರೆ ನೀವೇನು ಹೇಳ್ತೀರಾ? ಸಮಾಜ ಹೆಂಗೆ ನೋಡ್ತಾ ಇದೆ ಅಂತಂದರೆ 5 ಬಾಳು ಸಮನಾಗಿರಲ್ಲ. ಕೆಲವು ಜನ ಅದರಲ್ಲಿ ಒಳ್ಳೆಯವರು ಇದ್ದಾರೆ. ಈಗ 10 ಜನದಲ್ಲಿ 9 ಜನ ಒಳ್ಳೆಯವರು ಇದ್ದಾರೆ, ಒಬ್ಬರು ಕೆಟ್ಟವ್ರು ಇದ್ದೇ ಇರ್ತಾರೆ. ಈಗ ಅವ್ರು ಕೆಟ್ಟವ್ರು ಇದ್ದಾರೆ ಅಂದಮೇಲೆ ನಾವು ಅವ್ರ ಥರ ಅವರಿಗೆ ಕೆಟ್ಟತನ ಮಾಡಬಾರ್ದು. ನಮ್ಮನ್ನವ್ರು ನೋಡೋ ದೃಷ್ಟಿ ಕೆಟ್ಟದೈತೆ ಅಂದಮೇಲೆ ಅವ್ರಿಗೆ ಒಳ್ಳೆಯದನ್ನ ನಮ್ಮ ನೋಡೋಂಗೆ ನಾವು ಅವ್ರನ್ನ ಬಿಂಬಿಸ್ಬೇಕು. ಅಂತೆ ಇವಾಗ ನಾವು ಅವ್ರು ನಮ್ಮ ಕೆಟ್ಟ ದೃಷ್ಟಿ ನೋಡ್ತಾರೆ ಬಾ ಅಂತೇಳಿ ನಾವು ಬೇಜಾರು ಮಾಡ್ಕೊಂಡು ಮನೇಲಿ ಕುಂತ್ರೆ ಆಗಲ್ಲ. ಈಗ ಜೀವನ ಅನ್ನೋದು ಒಂದು ಯುದ್ಧ ಇದ್ದಂಗೆ. ನಾವು ಯುದ್ಧ ಮಾಡಿ ಗೆಲ್ಲಿದ್ರೆ ಜೀವನ ಮಾಡೋಕ್ಕೆ ಸಾಧ್ಯ. ಈಗ ನಾವು ಈ ಜೀವನ ಮಾಡ್ಬೇಕಂದ್ರೆ ಯುದ್ಧ ಮಾಡಲೇಬೇಕು ಈ ಪ್ರಪಂಚದಾಗ. ಈಗ ಕೆಟ್ಟ ಜನಗಳ ನಡುವೆ ನಾವು ಯುದ್ಧ ಮಾಡಿದ ಮೇಲೆ ಗೆದ್ದ ಮೇಲೇ ಜೀವನ ಮಾಡೋಕ್ಕೆ ಸಾಧ್ಯ. ಇಲ್ಲದ್ರೆ ನಮಗೆ ನೀವು ಇಲ್ಲೇ ಇರೋದಂತೇಳಿ ನಾ ಗಾಡಿ ಮಧ್ಯೆ ನಮಗೆ ದೂಕ್ತಾರ. ಈಗ ಸಮಾಜದ ಅಂಕು-ಡೊಂಕು ಅಂತ ಬಂದಾಗ ನಿಮ್ಮ ಬಗ್ಗೆ ಕೂಡ ಕೆಲವೊಂದಿಷ್ಟು ನಿಮ್ಮ ವಿರುದ್ಧ ಇರುವಂಥ ಮಾತುಗಳಿದ್ದಾವೆ. ನೀವು ಇದನ್ನು ತಗೊಳ್ಳೇಬೇಕು. ಯಾಕಂದರೆ ಕೆಲವೊಂದಿಷ್ಟು ಜನ ತುಂಬ ಒಳ್ಳೆಯವರಿದ್ದರೂ ಕೂಡ ಇನ್ನೂ ಕೆಲವರ ಬಗ್ಗೆ ಕೆಟ್ಟ ಅಪಾದನೆಗಳಿದ್ದಾವೆ. ಒಂದು ಅರ್ಥದಲ್ಲಿ ಹೇಳೋದಾದರೆ, ಈಗ ಟ್ರೈನು ಮತ್ತು ಬಸ್ಗಳಲ್ಲಿ ಕೆಟ್ಟದಾಗಿ ವರ್ತಿಸ್ತಾರೆ, ದುಡ್ಡು ಕೊಡೋವರೆಗೂ ಬಿಡಲ್ಲ, ನಮ್ಮನ್ನು ಒಂಥರ ಹಲ್ಲೆ ರೀತಿಯಲ್ಲಿ ಆ ಥರದ್ದು ವರ್ತನೆಗಳಿರ್ತವೆ ಅವ್ರದ್ದು, ಕೆಟ್ಟ ಶಬ್ದಗಳಲ್ಲಿ ಬೈತಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ನಿಮ್ಮ ಒಂದು ಅದು ಮಾಡೋದು ಸರಿನಾ? ಕೆಲವರು ಅದನ್ನು ನೀವು ಹೆಂಗೆ ತಗೋತೀರಾ? ಅವ್ರಿಗೆ ನಿಮ್ಮ ಒಂದು ಸಮುದಾಯದಲ್ಲಿರುವಂಥವ್ರಿಗೆ ನೀವು ಏನು ಹೇಳ್ತೀರಾ ಅಂತ? ಅದು ಏನು ಹೇಳಿದರೆ ಏನು ಹೇಳ್ಬೋದು? ಇಲ್ಲ, ನಾನು ಹೇಳೋದೇನೆಂದರೆ ಅವ್ರು ಮಾಡೋದು ತಪ್ಪು. ಈಗ ಮಾಡೋದು ಯಾರಂದರೆ, ಈಗ ಯಾರೋ ಒಬ್ರು ಮಾಡಿರೋ ಅಂದಮೇಲೆ ಎಲ್ಲ ಮಂಗಳಮುಖಿಯರಿಗೆ ಕಪ್ಚುಕ್ಕಿ ಬರುತ್ತೆ. ಎಲ್ಲೋ ಒಬ್ರು ಮಾಡಿರ್ತಾರೆ, ಅವರು ಇವರೇ ಅಂತಲ್ಲ ಅವರೇ ಅಂತಲ್ಲ, ಎಲ್ಲೋ ಒಬ್ರು ಮಾಡಿರೋ ಅಂದಮೇಲೆ ಈಗ ಎಲ್ಲರ ಮೇಲೆ ನಮ್ಮದು ಮೇಲೆ ಕೆಟ್ಟ ದೃಷ್ಟಿ. ನಾ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊತೀನಿ, ನಮ್ಮ ಜನಗಳ ಹತ್ರ, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ದಯವಿಟ್ಟು ಈ ಥರ ಯಾರು ಮಾಡಬೇಡ್ರಿ. ಈಗ ಸಮಾಜದಾಗ ನಮಗೊಂದು ಗೌರವ ಐತಿ, ಗೌರವದಿಂದ ನಾವು ಬದುಕೋಣ ಅಂತ ಕೇಳ್ತೀನಿ ಅಷ್ಟೇ. ಈಗ ಇನ್ನೊಂದು ನಾವು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ರಾಜ್ಯದ ರಾಜಧಾನಿಯಂತಹ ದೊಡ್ಡ ಬೃಹತ್ ಸಿಟಿಗಳಲ್ಲಿ ಫ್ಲೈಓವರ್ ಕೆಳಗಡೆ ಮತ್ತು ಆ ಟೋಲ್ ಗೇಟ್ ಹತ್ರ ಹಲ್ಲೆಗಳು ನಡೆದಿರೋದು, ಮಂಗಳಮುಖಿಯ ವೇಷದಲ್ಲಿ ಕೆಲವೊಂದಿಷ್ಟು ಜನ ಬಂದಿರೋದು, ಅಥವಾ ಮಂಗಳಮುಖಿಗಳು ಆಗಿರ್ಬೋದು, ಬಹುಶಃ ಗೊತ್ತಿಲ್ಲ. ಆ ಹಲ್ಲೆಗಳ ಆ ರೀತಿಯ ರೌಡಿಸಮ್ ವರ್ತನೆಗಳಾಗಿರ್ಬೋದು, ಒಂದು ಕ್ರೂರತನ ತೋರಿಸುವಂಥ ಕೆಲವೊಂದಿಷ್ಟು ಘಟನೆಗಳು, ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದು ಸತ್ಯ? ಅದು ಮಂಗಳಮುಖಿಯರು ಮಾಡಕ್ ಸಾಧ್ಯ ಇಲ್ಲ. ಈಗ ಯಾರೋ ನಮ್ಗೆ ಆಗ್ಲಾರ್ದವ್ರು ಇದ್ದೇ ಇರ್ತಾರ. ಆಗ್ಲಾರ್ದವ್ರು ಇದಾರ ಮೇಲೆ ಯಾರೋ ಈಗ ವೇಷ ಹಾಕೊಂಡು ಆ ಥರ ಮಾಡಿರ್ಬೋದು. ಮಂಗಳಮುಖಿಯರಂದ್ರೂ ಅಷ್ಟು ಕ್ರೂರಿತನ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಕ್ರೂರಿನೂ ಅಲ್ಲ. ಅವ್ರಿಗೆ ನಾವು ಆಶೀರ್ವಾದ ಕೊಡ್ತೀವಂತೆ ಶಾಪ ಕೊಡಕ್ ನಮ್ಮ ಕೈಲಾಗಲ್ಲ. ನಾವು ಆಶೀರ್ವಾದ ಕೊಡಕ ಹುಟ್ಟಿರ್ತೀವಿ, ಶಾಪ ಕೊಟ್ರೆ ಹೆಂಗ? ನೀವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು 14-15ನೇ ವಯಸ್ಸಿಗೆ ಒಂದು ಆ ಪರಿವರ್ತನೆ ಮಾಡಿಸ್ಕೊಳಕ್ಕೆ ಹೋದೆ ಅಂತ ಹೇಳಿದ್ರಿ. 3 ತಿಂಗಳು ಮನೆಗೆ ಹೋಗಿಲ್ಲ ಅಂತ ಅನ್ನುವಂಥದ್ದು. ಹೋಗಬೇಕಾದ್ರೆ ಎದುರಿಸಿದ ಸವಾಲುಗಳೇನು? ಹೇಗೆ ಹೋದ್ರಿ? ಅದೇ ಹೇಗೆ ಆ ದಾರಿ ಹೇಗಿತ್ತು? ಆ ಆದಿ ಸುಗಮವಾಗಿತ್ತು ಅನ್ನುವಂಥದ್ದು. ಮನೆ ಬಿಟ್ಟು ಬಂದು ತುಂಬ ಕಷ್ಟ ಅಂದರೆ ತುಂಬ ಕಷ್ಟ.
ಈಗ ಫ್ಯಾಮ್ಲಿ ಜೊತೆ ಆಡಿ ನಕ್ಕು ಕುಂತು ಎದ್ದು ಅದೆಲ್ಲ ಒಂಥರ ಫ್ಯಾಮ್ಲಿ ಬೇರೆ. ಈಗ ನಮ್ಮವರು ಸಮಾಜದಾಗ ಬದುಕಬೇಕಂದ್ರೆ ತುಂಬ ಕಷ್ಟ. ಅಲ್ಲಿಂದ ಬಂದು ನಮ್ಮೊಬ್ಬರು ದೊಡ್ಡವರಿದ್ದರು, ಅವ್ರ ಹತ್ರ ಸೇರಿಕೊಂಡು ಎಲ್ಲ ಹೇಳ್ಕೊಂಡೆ ನನಗೆ ಒಪಿನಿಯನು. ಅವ್ರಂದ್ರು ಇದರಲ್ಲಿ ನಿನಗೇನು ಇಲ್ಲಮ್ಮ, ನಿನಗೆ ಯಾರು ಹೇಳಿ? ನಮ್ಮ ದೊಡ್ಡವರು, ನಿಮ್ಮ ಸಮುದಾಯದ ಇದ್ದವ್ರು ದೊಡ್ಡವ್ರು ಏನಂದ್ರು, ಇದ್ರಾಗ ನಿನಗೆ ಮರ್ಯಾದೆ ಇಲ್ಲ. ಹೊರಗಡೆ ಪ್ರಪಂಚದಾಗ ನಾಯಕಿನ ಕಡೆಯಾಗಿ ನೋಡ್ತಾರ, ನೀನು ಯಾಕೆ ಇದ್ರಾಗ ಕಾಲಿಡಾಕತಿ ಅಂತಂದ್ರು. ನಾನಂದೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಾನು ಒಟ್ಟೊಂದು ಹೆಣ್ಣಾಗಬೇಕು, ನಾನು ಹೆಣ್ಣಾಗಲೇಬೇಕು ಅಂತ ಅಂದೆ ಅವಾಗ ಅವ್ರಿಗೆ. ಅಂದಮ್ಯಾಕ ಅವಾಗ ಆಯ್ತು ತಗಮ್ಮ ಅಂತೇಳಿ ಇದ್ದು ಎಷ್ಟೋ ಒಂದು ವರ್ಷ ಆದಮೇಲೆ ನಾನು ಈ ಥರ ಆಗಿ 1 ವರ್ಷ ಆದ ತಕ್ಷಣ ಸರ್ಜರಿ ಆಗಿದ್ದೀನಿ, ಲಿಂಗ ಪರಿವರ್ತನೆ ಮಾಡಿಸ್ಕೊಂಡಿದ್ದು. ನಾನು ಭಿಕ್ಷಾಟನೆ ಮಾಡಿ ದುಡ್ಡಲ್ಲೇ ದುಡ್ದು ನಾನು ಲಿಂಗ ಪರಿವರ್ತನೆ ಮಾಡಿಸ್ಕೊಂಡಿದ್ದು. ಈ ಭಿಕ್ಷಾಟನೆ ಅಂತ ಬಂದಾಗ ಕೆಲವರ ವರ್ತನೆ ಸರಿ ಇರಲ್ಲ, ಬಂದು ಮಾತಾಡಿಸೋರು, ದುಡ್ಡು ಕೊಡೋ ವಿಚಾರದಾಗಲಿ ಅಥವಾ ನಿಮ್ಮನ್ನು ನೋಡುವ ದೃಷ್ಟಿಯಲ್ಲಾಗಲಿ ವರ್ತನೆಗಳು ಸರಿ ಇರಲ್ಲ ಅನ್ನುವಂಥ ಎಲ್ಲೋ ಆರೋಪ ಇದೆ ನಿಮ್ಮ ಕಡೆ. ಹೌದೌದು. ಅದು ಎಷ್ಟು ಸರಿ ಎಷ್ಟು ತಪ್ಪು? ಎಲ್ಲರೂ ಹಾಗೆ ಇರ್ತಾರೆ ಹೆಂಗೆ? ಇಲ್ಲ, ಹಂಗಿಲ್ಲ. ಕೆಲವು ಜನ ಇರ್ತಾರೆ, ನಾವು ಈಗ ಅಂಗಡಿ ಕಲೆಕ್ಷನ್ಗೆ ಹೋಗಿರ್ತೀವಿ ಅಂದಮೇಲೆ ಈಗ ಕೊಡ್ತಾರೆ ಯಾರೋ ಒಬ್ಬರು, ಈಗ ಎಲ್ಲರೂ ಕೊಡ್ತಾರ ಅಂದಮೇಲೆ ಇನ್ನೊಬ್ರು ಇರ್ತಾರೆ ರೊಕ್ಕ ಕೊಡ್ತಾನೆ ಕೈ ಹಿಡ್ಕೊಂಡು ಎಳೆಯೋದಾಗಿರ್ಬೋದು. ನಿಂದೇನು ಕಿರಿಕಿರಿ ಅಮ್ಮ, ದಿನ ಬೆಳಗ್ಗೆ ಬಂದುಬಿಡ್ತೀರಲ್ಲ ನೀವು, ನಿಮ್ಮ ಕೈ ಕಾಲು ಗಟ್ಟಿ ದುಡ್ಕೊಂಡು ತಿನ್ನಕ್ಕೆ ಆಗಲ್ಲ ನಿಮಗೆ ಅಂತಾರ. ನಾನು ಅವ್ರಿಗೆ ಹೇಳೋದು ಒಂದೇ ಮಾತು, ನೋಡೋಣ ನೀ ದುಡ್ಡು ಕೊಡ್ಲಿಕ್ಕಂದ್ರೂ ಪರವಾಗಿಲ್ಲ, ಇಲ್ಲದ ನನಗೆ ಕೆಲಸ ಕೊಡಿಸು. ನೀನು ಹಿಂಗೆ ಅಂತೀಯಲ್ಲ, ನನಗೆ ಕೆಲಸ ಕೊಡಿಸು, ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ. ನೀನು ಕೆಲಸ ಕೊಡ್ಸೋಕ್ಕಾಗಲ್ಲ, ನೀವು ದುಡ್ಡು ಕೊಡ್ಲಿದ್ರು ಪರವಾಗಿಲ್ಲ, ನೀನು ಈ ಥರ ಮಾತಾಡ್ತೀಯ ಎಷ್ಟು ಬೇಜಾರಾಗುತ್ತೆ ನನಗೆ, ನೀನು ದುಡ್ಡು ಕೊಡ್ಲಿಕ್ಕೆ ಪರವಾಗಿಲ್ಲ, ನಾನು ಮರ್ಯಾದೆ ಕೊಡು ನಮಗೆ ಅಂತೇಳಿ ನಾನು ಎಷ್ಟೋ ಜನಕ್ಕೆ ಹಿಂಗೆ ಅಂದಿದ್ದೀನಿ. ಅದು ಆದಮೇಲೆ ಎಷ್ಟೋ ಸಲ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು, ಬಸ್ಸಲ್ಲಿ ಕುಂತಾಗ, ಈಗ ನಮ್ಮ ಪಕ್ಕ ಸೀಟ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ನಾವು ಕುಂತಿರ್ತೀವಿ ಅಂದಮೇಲೆ ಬರ್ತಾರೆ ಸೀದಾ ಬಂದು ನಮ್ಮ ಬಗಲಾಗ ಕುಂತಾಗ ಮಾಡ್ತಾರೆ, ನೋಡ್ತಾರೆ ಆ ಕಡೆ ನೋಡಿ ಎದ್ದೋಡಿ ಹೋಗಿಬಿಡ್ತಾರೆ. ಶೌಚಾಲಯದಲ್ಲಿ ಸುರ ಅಷ್ಟು ಅಂಥವೆಲ್ಲ ನಾವು ಅನುಭವಿಸಿದ್ದೀವಿ. ನಾವು ಬರೋವರೆಗೂ ಹೊರಗೆ ನಿಂದಿರ್ತಾರೆ, ಲೇಡೀಸ್ ಬಾತ್ರೂಮ್ಗೆ ಹೋದರೆ ಬರೋವರೆಗೂ ಹೊರಗೆ ನಿಂತು ಆಮೇಲೆ ನಾವು ಹೊರಗೆ ಬಂದಮೇಲೆ ಒಳಗೆ ಹೋಗ್ತಾರೆ. ಅವಾಗ ಎಷ್ಟು ನೋವಾಗುತ್ತೆ. ಈಗ ನಿಮ್ಮ ಕುರಿತಂತೆ ಈಗ ಜನಸಾಮಾನ್ಯರ ಅಭಿಪ್ರಾಯ ಕೂಡ ಒಂದು ಬೇರೆ ಥರ ಅದೇನು ಅಂದರೆ, ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಷ್ಟನ್ನು ಸರಿ ಮಾಡ್ಕೊಬಿಡ್ತಾರೆ, ದುಡ್ಡು ಕೊಡಲ್ಲ ವಾಪಸ್ಸು. ಕೆಲವು ಆಪಾದನೆಗಳಿದ್ದಾವೆ, ಅಂದರೆ ಎಷ್ಟಾದರೂ ಕೊಡ್ಲಿಕ್ಕೆ ಕಿತ್ಕೊಂಡ್ಬಿಡ್ತಾರೆ, ಕೊಟ್ಟಿಲ್ಲ ಅಂದರೆ ಶಾಪ ಹಾಕ್ತಾರೆ. ಈ ಕುರಿತಂತೆ ಎಲ್ಲರೂ ಅಂತಾರಲ್ಲ, ಕೆಲವೊಂದಿಷ್ಟು ಜನ ಅಂದ್ಕೊಳ್ಳಿ, ಅದು ನಿಮ್ಮ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ನೀವು ಯಾವ ಥರ ನೋಡ್ತೀರಾ, ಅದನ್ನು ನೀವು ಯಾವ ಥರ ಹೋಲಿಕೆ ಮಾಡ್ಕೊತೀರಾ? ಅದೇನಂದರೆ ಇವಾಗ ಎಲ್ಲೋ ಒಬ್ಬರು ಆ ಥರ ಮಾಡಿರ್ತಾರೆ, ಈಗ ಎಲ್ಲರೂ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಈಗ ಎಲ್ಲರಿಗೂ ಅರಿವನ್ನಿರ್ತಾ ಜೀವನ ಇರ್ತಾ, ಅವರು ಕಷ್ಟಪಟ್ಟು, ನಾವು ಈಗ ಕಷ್ಟಪಟ್ಟು ಎಲ್ಲರೂ ಈಗ ಮೇಲೆ ಬಂದಿರ್ತಾರೆ. ಈಗ ನಾವು ಕಷ್ಟದಾಗ ಬದುಕಿ ಬಾಳಿ ಬೆಳೆದು ಬಂದೀವಿ ಅಂದಮೇಲೆ ನಾವು ಕಷ್ಟದ ಅರಿವು ಇರ್ತೈತಿ. ಈಗ ಅಂತಕ 10 ರೂಪಾಯಿ ಕೊಟ್ಟಾರ, ಈಗ ಅವ್ರು ಅಂದಮೇಲೆ ಅದು 10 ರೂಪಾಯಿ ಮಕ್ಳ ಕೈಗೆ ಆಡೋಡ್ರ ಕೈಗೆ 1 ರೂಪಾಯಿ ಕೊಡಲ್ಲ. ನಮಗೆ ಅವ್ರು 10 ರೂಪಾಯಿ ಕೊಡ್ತಾರೆ ಅಂದ್ರೆ ನಮಗೆ ದೇವ್ರ ಸಮಾನ ಅಂತ ಅನ್ಕೊಂಡು ಕೊಟ್ಟಾರಲ್ಲ ಇವ್ರು ಅಂತೇಳಿ ನಾವು ತಿಳಿದವ್ರು ಆದ್ರೆ ಅವ್ರು ಚೇಂಜ್ ಕೇಳಿದ್ರೆ ರಿಟರ್ನ್ ಚೇಂಜ್ ಕೊಡಬೇಕು. ಅದು ತಿಳಿಲಾರ್ದವ್ರು ಇದೆಲ್ಲ ಮಾಡೋದು. ಈಗ ಅವ್ರು ಮಾಡೋದಿರಲಿ, ನಮ್ಮಂಥವ್ರಿಗೆಲ್ಲ ಈಗ ಒಳ್ಳೆಯವ್ರು ಇರ್ತಾರಲ್ಲ ಅವ್ರ ಹೆಸರೆಲ್ಲ ಕೆಟ್ಟ ಹೋಗುತ್ತೆ. ಈಗ ವಿಷಯಕ್ಕೆ ಬರ್ತೀನಿ. ಈಗ ನೀವು ಇಲ್ಲಿಂದ ಹೋಗ್ತೀರಾ, ನಿಮ್ಮದು ಲಿಂಗ ಪರಿವರ್ತನೆ ಆಗುತ್ತೆ, ಅದಾದಮೇಲೆ ಮತ್ತೆ ನಿಮ್ಮ ಒಂದು ಪರಿವಾರದಲ್ಲಿ ನೀವು ಸೇರ್ಕೋತೀರಾ. ಪರಿವಾರದಲ್ಲಿ ಸೇರಿಕೊಂಡ ಮೇಲೆ ನಿಮ್ಮ ಒಂದು ಆ ಸ್ನೇಹ ಬಳಗ ಅಂತ ಇರುತ್ತಲ್ಲ, 10ನೇ ತರಗತಿವರೆಗೂ ಓದಿದ ಸ್ನೇಹಿತರಿರ್ತಾರೆ, ಗಂಡು ಹುಡುಗರಾಗಿರ್ಬೋದು ಅಥವಾ ಹೆಣ್ಣು ಹುಡುಗರಾಗಿರ್ಬೋದು, ಅವ್ರ ಜೊತೆ ಒಡನಾಟ ಹೇಗಿತ್ತು? ಅವ್ರು ಏನು ನಿಮ್ಮನ್ನ ಯಾವ ಥರ ಮಾತಾಡಿಸ್ತಿದ್ರು? ಇವಾಗೂ ಮಾತಾಡ್ತಾರೆ, ಸುಳ್ಳು ಕೇಳಬೇಕು. ಎಕ್ಸಾಂಪಲ್ ಅಂದರೆ ಇಲ್ಲೇ ಶ್ರೀಕಾಂತ್ ಡ್ಯಾನ್ಸರ್ ಅಂತ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದ್ದಾರೆ, ಅವ್ರ ಹೆಸರಿದೆ. ಅವ್ರು ನಮ್ಮ ಕ್ಲಾಸ್ಮೇಟ್ ಫ್ರೆಂಡೇ, ಒಂದೇ ಸ್ಕೂಲಲ್ಲಿ ಓದಿದ್ವಿ. ನಾವು ಹೈಸ್ಕೂಲ್ ಎಲ್ಲ ಅಲ್ಲೇ ಒಂದೇ ಸ್ಕೂಲಲ್ಲಿ ಮುಗಿಸಿದ್ವಿ. ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಇವಾಗ ಅವರು ಚಿಕ್ಕವರಿದ್ದಾಗ ನೋಡಿರ್ತಾರ, ಹುಡುಗ ಇದ್ದಾಗ ನಾನು ನೋಡಿರ್ತಾರೆ. ಈಗ ಸಡನ್ಲಿ ಹುಡುಗಿ ಆದ್ಮ್ಯಾಗ ಅಮ್ಮ ಅನ್ನಕ್ ಆಗಲ್ಲ. ಈಗ ಅವ್ರು ತಗೊಂಡ್ರು, ಅವರು ಹೇಗೆ ಮಾತಾಡಿಸಿ ಅಮ್ಮ ಅನ್ನಕ್ ಆಗಲ್ಲ. ಏನ್ಲೇ ಆರಾಮದಿ ಅನ್ಲೆ, ನನ್ನ ಹೆಸರಿಟ್ಟು ಕರಿತಾರೆ. ಈಗ ಊರಿಗೆ ಹೋದ್ರು ನನಗೆ ಅಂತಾರ, ಏನ್ಲೇ ಆರಾಮದಿ ಅನ್ಲೆ, ಯಾವಾಗ ಬಂದಿಲ್ಲ ನೀನು ಊರಿಗೆ, ಯಾವಾಗ ಬಂದ್ಯಪ್ಪ, ಆರಾಮದಿ ಏನಪ್ಪ ಅಂತಾರ. ಈಗ ಅವರು ಅನ್ಕೊಂಡಿದ್ದೇನು ನಮ್ಮ ಫ್ರೆಂಡ್ ಈತ ಅಂತ ಈಗ ಅವ್ರ ಮನಸ್ಸಿನಾಗ ಅನ್ಕೊಂಡ್ಬಿಟ್ಟಿರ್ತಾರೆ. ಈಗ ಸಡನ್ಲಿ ಹೋಗಿ ನಾನು ಹೆಣ್ಮಗಳು ಮಾತಾಡ್ದಂಗೆ ಮಾತಾಡಂದ್ರೆ ಮಾತಾಡಕ್ಕಾಗಲ್ಲ.
ನೀವು ಅಲ್ಲಿ ಮೊದ್ಲೇ ಹಿಂಗ್ ಮಾತಾಡ ಹಂಗೆ ನಾನು ಹಂಗೆ ಮಾತಾಡ್ತೀನಿ. ಇವಾಗ ಅವರು ನನಗೆ ಏನ್ಲೇ ಯಾಕ್ಲೆ ಅಂತ ಹೇಳ್ಯಾರ ಅಂದ್ಮೇಲೆ ನಾ ರಾಂಗ್ ಆಗಿ ಹೋದ್ರ ಈಗ ಇಬ್ರು ಸ್ನೇಹಿತರು ಕೆಟ್ಟ ಹೋಗ್ಬಿಡ್ತೀವಿ. ಈಗ ನಮ್ದು ಇದು ಬಾಂಡಿಂಗ್ ಕೆಟ್ಟ ಹೋಗ್ಬಿಡ್ತೈತಿ. ಹಂಗಲ್ಲ, ಇವಾಗ ಆತ ನಾನು ತಿಳ್ಕೊಂತಾನ ಇವತ್ತಿಲ್ಲ ನಾಳೆ, ಇವತ್ತು ನನಗೆ ಬಾಲ್ಯ ಹೋಗ್ಲಿ ಅಂದ ಅಂದ್ಮೇಲೆ ನಾಳೆ ಈಗ ಯಾರಾದ್ರೂ ಹೇಳ್ತಾರ. ಈಗ ಗುಂಪಲ್ಲಿ ನಿಂತಿರ್ತಾನ, ನಾನು ಕಣ್ಣೆ ಅವಾಗ ಆತ ಗೊಬ್ಬತ್ತ ನಮ್ಮ ಫ್ರೆಂಡ್ ಇದ್ದಾನ ಏನ್ಲಿ ಆರಾಮದಿ ಅಂತಂದ್ರ ಈ ಬಗಲಿದ್ದಾರೆ ಯಾರು ದೋಸ್ತರು ಹೇಳ್ತಾರ, ಲೇ ಹಂಗ ಅನ್ಬಾರ್ದಲೆ ಈಗ ಚೇಂಜ್ ಆಗಿ ಹೇಳಲ್ಲ. ಹುಡುಗಿ ಏನನ ರೇಷ್ಮಾ, ನಾನು ಆಕೆ ಹೆಸರು ರೇಷ್ಮಾ ಅಂತನ ಕರಿ, ಇಲ್ಲ ಅಕ್ಕ ಅಂತ ಕರಿ, ತಂಗಿ ಅಂತ, ಇಲ್ಲ ಫ್ರೆಂಡ್ ಬಾಮ್ಮ ಫ್ರೆಂಡ್ ಅಂತನ ಕರಿ ಅಂತ ಈಗ ಯಾರು ಹೇಳ್ತಾರ, ಹಂಗ ಚೇಂಜ್ ಆಗ್ತಾನಲ್ಲ ಅಂತ ನಾನು ಅಷ್ಟೇ ಅನ್ಕೊಂಡಿದ್ದೆ. ಎಲ್ಲರೂ ಒಡನಾಟ ಚೆನ್ನಾಗೈತಿ. ಹುಡುಗಿರು ಚೆನ್ನಾಗಿ ಮಾತಾಡ್ತಾರೆ, ಸುಳ್ಳಾಗಿ ಕೇಳ್ಬೇಕು, ಅದೇ ಪ್ರೀತಿ ಅದೇ ವಾಸ್ತಲ್ಲ. ಫುಲ್ ಖುಷಿಯಾಗಿ ಚೆನ್ನಾಗಿದ್ದೀವಿ, ಸುಳ್ಳಾಗಿ ಕೇಳ್ಬೇಕು. ಅವ್ರು ನಾ ಇಷ್ಟು ಚೇಂಜ್ ಆಗಿನಂದ್ರೂ ಅವ್ರಿಗೆ ಏನೊಂದೇ ಈಗ ಒಂದು ಒಳ್ಳೆ ಕೆಲಸ ಏನಾದ್ರು ಮಾಡಮ್ಮ. ತುಂಬ ಜನ ನನ್ನ ಫ್ರೆಂಡ್ಸ್ ಹೇಳೋದು ಒಂದೇ, ಏನಾದ್ರು ಒಂದು ಒಳ್ಳೆ ಜಾಬ್ ತೋಗ. ಮೊನ್ನೆ 1% ಮೀಸಲಾತಿ ಬಿಟ್ಟಾರ ಅಂದ್ರೆ ನನ್ನ ಕ್ಲಾಸ್ಮೇಟ್ ಹುಡ್ರು ಜಗ್ಗಿ ಮಂದಿ ಹೇಳ್ಯಾರ, ಏನಮ್ಮ ನೋಡಮ್ಮ ಈಗೆಲ್ಲ 1% ಬಿಟ್ಟಾರಂತೆ, ಮಾಡಮ್ಮ ಬಿಡ್ಬಾಡಮ್ಮ, ಒಂದು ಹೆಜ್ಜೆ ಕಾಲು ಮುಂದಕ್ಕಿಡು ಅಂತೇಳಿ ತುಂಬ ಜನ ಹೇಳ್ಯಾರ. ಏನೋ ಒಂದು ಮಾಡೋಣ ಅಂತ ನನಗೂ ಛಲ ಐತಿ. ಇನ್ನೊಂದು ಈ ಮಾತು ನಿಮ್ಮನ್ನ ಕೇಳಬಹುದಾ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನೊಂದು ವೈಯಕ್ತಿಕ ಪ್ರಶ್ನೆ ಇದೆ. ಏನು ಅಂದರೆ, ಅನೈತಿಕ ದಾರಿಯಲ್ಲಿ ನಡೀತಾ ಇದ್ದಾರೆ, ಸೆಕ್ಸ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಜಾಯ್ನರಲ್ಲಿ ನೀವು ಯಾಕೆ ಇರೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ಇದು ಬಿಟ್ಟು ಬೇರೆದು ಕಾಣಲ್ವಾ ನಿಮಗೆ? ಇದೇ ಯಾಕೆ ಸಮಾಜದ ಕಣ್ಣುಗಳಲ್ಲಿ ನೀವು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಇವರು ನೋಡಿದ ತಕ್ಷಣ ಓಕೆ ಇವರೇ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ. ಹೌದು, ಅದು ಯಾಕೆ ನೀವು ಅಲ್ಲೇ ಇರೋಕೆ ಯಾಕೆ ಟ್ರೈ ಮಾಡ್ತಾ ಇದ್ದೀವಿ? ನಾವು ಅಲ್ಲೇ ಇರೋಕೆ ಯಾಕೆ ಟ್ರೈ ಮಾಡ್ತಾ ಇದೀವಿ ಅಂದರೆ ನಮಗೇನೂ ಸಪೋರ್ಟ್ ಇಲ್ಲ, ಯಾರ ಕಡೆಯಿಂದ ನಮ್ಗೆ ಸಪೋರ್ಟ್ ಇಲ್ಲ. ಅದೊಂದು ಮೇನು. ಈಗ ನಾವು ಮಾಡ್ಬೇಕಂತ ಮುಂದೆ ಹೋಗ್ತೀವಿ ಅಂದಮೇಲೆ ಕೆಲಸ ಯಾರು ಕೊಡಲ್ಲ. ಈಗ ನಮ್ಮ ನೋಡಿದ ತಕ್ಷಣ ಇಲ್ಲಿದ್ದವ್ರು ಅಲ್ಲಿಗೆ ಓಡೋಗ್ತಾರಂದ್ರೆ ನಮಗೆ ಕೆಲಸ ಕೊಡ್ತಾರ ಅನ್ನೋದೇನು ಗ್ಯಾರಂಟಿ? ನಮಗೂ ಆಸಕ್ತಿ ಐತಿ ಕೆಲಸ ಮಾಡಬೇಕು. ನಮಗೆ ಭಿಕ್ಷಾಟನೆ, ಸೆಕ್ಸ್ ವರ್ಕು ಅವೆರಡು ಬಿಟ್ಟರೆ ನಮಗೆ ಜೀವನ ಇಲ್ಲ. ನಮಗೂ ಅದೆಲ್ಲ ಬಿಟ್ಟು ನಾವು ಹೊರಗೆ ಬರಬೇಕು, ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ಓದಿದ್ದೀವಿ, ನಾನು ಡ್ಯಾನ್ಸ್ ಮಾಡ್ತೀನಿ, ಮತ್ತು ಜೋಕ್ತಿ ಪದ ಆಡ್ತೀನಿ, ಜೋಕ್ತಿ ನೃತ್ಯ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ. ನನಗೂ ಕಲೆ ಐತಿ. ನಮ್ಮದ್ರಲ್ಲಿನೂ ಎಲ್ಲರಿದ್ದಾರೆ, ಓದ್ಕೊಂಡವ್ರಿದ್ದಾರೆ, ಎಲ್ಲ ಒಂದೊಂದು ಕಲೆ ಇದ್ದವರಿದ್ದಾರೆ. ನಮಗೆ ಅದು ಗುರುತಿಸಿ ನಿಮಗೆ ಇದು ಮಾಡ್ರಿ ಅಂತ ಯಾರಾದರೂ ಬಂದು ಮುಂದೆ ಸರ್ಕಾರದವರಾಗಲಿ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇದು ಮಾಡ್ರಿ ಎಂಬಂತ ನಮಗೆ ದಾರಿ ತೋರಿಸ್ಕೊಟ್ರೆ ಆ ದಾರಿಗೆ ನಡಿತೀವಿ. ಈಗ ಅವ್ರು ತೋರಿಸ್ಲಾರ್ದಕ್ಕೆ ನಾವು ಈ ದಾರಿಗೆ ತುಳಿಯಾಕತ್ತಿದ್ದು. ಈ ನಿಮ್ಮ ಒಂದು ವೈಯಕ್ತಿಕ ಜೀವನ ಅಥವಾ ನಾವು ಇವತ್ತು ಸೆಲೆಬ್ರಿಟಿಯಾಗಿ ನಿಮ್ಮನ್ನು ಯಾಕೆ ಕರೆಸಿದ್ದೀವಿ ಅನ್ನೋದಕ್ಕೆ ಈ ಪ್ರಶ್ನೆ ನಾನು ತದನಂತರ ಕೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಕೇಳೋದಾದರೆ, ನೀವು ನಿಮ್ಮ ಒಂದು ಸಮುದಾಯಕ್ಕೆ ಸರ್ಕಾರ ಒಂದಿಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ, ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ನಿಮಗೆ ಒಂದಿಷ್ಟು ಪ್ರೋತ್ಸಾಹವನ್ನು ನೀಡಿ ಶಿಕ್ಷಣ ಮಾಡಿ ಓದಿ ಅಂತ ಹೇಳುತ್ತೆ. ಮತ್ತು ಮೀಸಲಾತಿಯನ್ನು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅಂತ ನಿಮಗೆ ಮೀಸಲಿಟ್ಟಿದ್ದಾರೆ. ಅದನ್ನ ನೀವು ಯಾಕೆ ಪ್ರಯತ್ನಿಸ್ತಿಲ್ಲ? ಅದು ಕಾಡುತ್ತೆ ಕೆಲವರಿಗೆ. ಇಷ್ಟು ದಿನವರೆಗೂ ಮೀಸಲಾತಿ ಏನಿದ್ದಿಲ್ಲ ನಮಗೆ. ಏನು ಸವಲತ್ತು ಇತ್ತಂದರೆ ನಮಗೊಂದು ಏನೋ ಪಿಂಚಣಿ ಬರ್ತಿದೆ ಅಷ್ಟೇ ಗೌರ್ಮೆಂಟ್ಲಿಂದ, ಅದೇ ಮೈತ್ರಿ ಯೋಜನೆ ಅಂತ ಪಿಂಚಣಿ ಬರ್ತೈತಿ. ಅದು ಬಿಟ್ಟರೆ ನಮಗೆ ಏನೂ ಸವಲತ್ತು ಇದ್ದಿಲ್ಲ ಇಷ್ಟು ದಿನವರೆಗೂ. ಇವಾಗ 1% ಮೀಸಲಾತಿ ಕೊಟ್ಟಾರ ಅಂತೇಳಿ ನಾವು ಯಾರು ಸುಮ್ಮನೆ ಕುಂತಿಲ್ಲ. ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಒಬ್ಬರು ಮಧುವಮ್ಮ ಅಂತ ಇದ್ದಾರ, ಅವರು ಇವಾಗ ಪೊಲೀಸಿಗೆ ಇದು ಮಾಡ್ತಿದಾರ. ಹಂಗೆ ಅವ್ರು ಒಟ್ಟು ಈಗೇನೋ ನಾವು ಮುಂದೆ ಬರಬೇಕು, ಇದು ಕೆಟ್ಟ ಇದ್ರಲಿಂದ ಅಂತೇಳಿ ನಾವು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೂ ಆಸಕ್ತಿ ಐತಿ, ನಾವು ಮುಂದೆ ಬರಬೇಕು, ಒಂದು ಒಳ್ಳೆ ವ್ಯಕ್ತಿ ಅನ್ಸ್ಕೋಬೇಕು. ಈಗ ನಾವು ಒಂದು ಗಂಡ್ಲಿಂದ ಹೆಣ್ಣಾಗಿ ಅಂದಮೇಲೆ ಈಗ 4 ಜನ ನೋಡಿ ನಮ್ಮನ್ನ ಬೈಬಾರ್ದು, ನೋಡಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡಕತ್ತಾಳ. ಈಗ ಸಮಾಜ ಸೇವೆ ಆಗಿರ್ಬೋದು, ನಾವು ಓದ್ತಿರ್ಬೋದು, ನಾವೇನೋ ಒಂದು 500 ರೂಪಾಯಿ ಕೂಲಿ ಆಗಲಿ, ಒಂದು 200 ರೂಪಾಯಿ ಕೂಲಿ ಮಾಡ್ತಿರ್ಬೋದು, ಎಂಥ ಒಳ್ಳೆ ಕೆಲಸ ಮಾಡಕತ್ತಾಳ ನೋಡಿ, ರೋಡಿಗೆ ಕೈ ಬಡಿಯೋದು ಬಿಟ್ಟು ಅಂತ ಹಂಗೆ ಒಳ್ಳೆ ಹೆಸರು ಮಾಡ್ಬೇಕಂತ ನಮಗೂ ಮನಸ್ಸಲ್ಲಿ ಐತಿ. ಈಗ ಸರ್ಕಾರ ನಿಮಗೆ ಒಂದೇ ಸೌಲಭ್ಯ ನೀಡಿದ್ದು ಅಂತ ಹೇಳಿದ್ರಿ ನೀವು. ನಾನೊಂದಿಷ್ಟು ದಿನಗಳ ಹಿಂದೆ ನಾನು ಗಮನಿಸಿದಾಗ 5 ಗ್ಯಾರಂಟಿಗಳಿದೆ, ಸರ್ಕಾರದ 5 ಗ್ಯಾರಂಟಿ ಯೋಜನೆ ಏನಿದೆ ಅದರಲ್ಲಿ ನಮಗೊಂದು ಕೊಡಿ ಅಂತ ನೀವು ಹೋರಾಟ ಮಾಡ್ತಿರೋ ಒಂದಿಷ್ಟು ವಿಜುವಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ವು. ನಿಮಗೆ ಅದರಿಂದ ಏನಾದರೂ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಇವಾಗ ಮೊನ್ನೆ ಬಂದಿದೆ, ಗೃಹಲಕ್ಷ್ಮಿ ಬಂದಿದೆ. ನಾವು ಬಸ್ಸಿಗೆಲ್ಲ ಫ್ರೀ ಅಡ್ಡಾಡಿದ್ವಿ. ಅದರಲ್ಲಿ ಕೆಲವು ಜನ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡವರು ಇದ್ದಾರೆ, ಚೇಂಜ್ ಮಾಡಿಸ್ಕೊಂಡ್ಲಾರ್ದವ್ರು ಇದ್ದಾರೆ. ಇವಾಗ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಳಕ್ ಹೋದ್ರೆ ನೀವು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬರ್ರಿ. ಈಗ ಕೇಳೋದು ಅದೇ, ಈಗ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬರ್ರಿ, ನೀವ್ ಹೆಂಗ್ ಚೇಂಜ್ ಆದ್ರಿ, ದೃಢೀಕರಣ ತಗೊಂಬರ್ರಿ, ಅದು ತಗೊಂಬರ್ರಿ ಅಂತ ಕೇಳಕತ್ತಾರ. ಇರ್ಲಾರ್ದಕ್ಕೂ ಈಗ ಅರ್ಧ ಜನಕ್ಕೆ ಗೃಹಲಕ್ಷ್ಮಿ ಇದ್ರ
ಇದ್ರದ್ದು ಸಾರಿಗೆ ಇದ್ರದ್ದು ಐತಿ ಫ್ರೀ ಬಸ್ ಅಡ್ಡಾಡ್ತಿದೀವಿ. ಗೃಹಲಕ್ಷ್ಮಿ ಅಂತೂ ಮಾಡಿಸ್ತಿದ್ವಿ ಎಲ್ಲರದು. ನಮಗೊಂದು ಗೌರ್ಮೆಂಟಿಂದ 3rd ಜೆಂಡರ್ ಕಾರ್ಡ್ ಅಂತ ಇವಾಗ ಬಿಟ್ಟಿದಾರ. ನಿಮಗೆ ಪ್ರೂಫ್ ಏನು ನೀವು ಮಂಗಳಮುಖಿಯರ ಅಂದಕ್ಕೆ ಕಾರ್ಡ್ ಬಿಟ್ಟಾರ, ಅದು ಕಾರ್ಡ್ ಎಲ್ಲರೂ ಮಾಡಿಸ್ಕೊಂಡಿವಿ. ಅದು ಬಿಟ್ಟು ಬೇರೆ ಏನಾದ್ರು ಯೋಜನೆಗಳಿದಾವ ಅಥವಾ ಸೌಲಭ್ಯಗಳು ಏನು ಬಂದಿಲ್ಲ. ನೀವು ಏನಾದರೂ ಸರ್ಕಾರಕ್ಕೆ ನಮ್ಗೆ ಇಂಥದ್ದು ಕೊರತೆ ಇದೆ ಇದನ್ನ ಮಾಡಿಕೊಡಿ ಅಂತ ನಮ್ಮ ಮಾಧ್ಯಮದ ಮೂಲಕ ಕೇಳ್ಬೋದಾ? ನಿಮ್ಗೆ ಏನಾದರೂ ಬೇಕಿರೋದು ಸರ್ಕಾರಕ್ಕೆ? ನಮಗೇನು ಬೇಕಿರೋದಂದ್ರೆ ಇದೇ, ನಮಗೆ ಉದ್ಯೋಗ ಕೊಡಿ, ನಮಗೆ ಕೆಲಸ ಕೊಡಿ, ನಾವು ಅಷ್ಟೇ ಕೇಳೋದು, ಏನಿಲ್ಲ. ನಮಗೆ ಕೇಳೋದು, ನಾವು ಭಿಕ್ಷಾಟನೆ ಇಷ್ಟು ದಿನವರೆಗೂ ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ, ನಮ್ಮ ಜೀವನನೂ ಅದೇ. ಈಗ ನೀವು 1% ಮೀಸಲಾತಿ ಕೊಟ್ಟಿರೋದ್ಮೇಲೆ ನಾವು ಖಾಲಿ ಕುಂದಿರ್ತಾ ಇಲ್ಲ, ನಾವು ಓದ್ತಾ ಇದ್ದೀವಿ, ನಾವು ಸ್ಟಡಿ ಮಾಡ್ತೀವಿ. ಓದ್ಲಾರ್ದವ್ರು ಇದ್ದಾರೆ ಅದರಲ್ಲಿ. ಅವ್ರಿಗೆ ನನಗೆ ಸರ್ಕಾರಕ್ಕೆ ಕೇಳೋದು ಒಂದೇ ಮಾತು, ಓದ್ಲಾರ್ದವ್ರು ಇದ್ದಾರೆ, ಅವ್ರು ತಕ್ಕಂಗೆ ಯಾವುದಾದ್ರೂ ಒಂದೊಂದು ಕೆಲಸ ಕೊಡ್ರಿ. ನಾವು ಭಿಕ್ಷಾಟನೆ ಬಿಡ್ತೀವಿ, ನಮಗೂ ಇದರಿಂದ ಸಾಕಾಗಿ ಹೋಗೈತಿ. ಈಗ ಒಂದಿಷ್ಟು ಒಂದು 10 ಅಂಗಡಿ ಒಳಗೆ 10 ಅಂಗಡಿಯಾಗ 9 ಅಂಗಡಿಯವರು ಚೆನ್ನಾಗಿ ಕೊಡ್ತಾರೆ. ಒಂದು ಅಂಗಡಿ ನಿಮ್ಮದೇ ನಮ್ಮ ಕಿರಿಕಿರಿ ದಿನ ಬೆಳಗ್ಗೆ ಎಷ್ಟು ಕೊಡ್ಬೇಕಮ್ಮ ನಿಮಗೆ, ಕೈಕಾಲು ಗಟ್ಟಿದ, ದುಡ್ಕೊಂಡು ತಿನ್ಬೇಕಿಲ್ಲ ಅಂದಾಗ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ನಮಗೆ. ದುಡ್ಕೊಂಡು ತಿನ್ಬೇಕಂತ ಇವ್ರು ಅಂತಾರ ಅಂದಮೇಲೆ ನಾವು ದುಡಿಬೇಕಲ್ಲ, ಛಲ ತೊಟ್ಟು ನಿಂದಿರ್ಬೇಕಲ್ಲ ಅಂತ ನಾವು ತುಂಬ ಪ್ರಯತ್ನ ಮಾಡಕತ್ತೀವಿ. ನಾವು ಸರ್ಕಾರಕ್ಕೆ ಕೇಳೋದು ಒಂದೇ, ಓದಿದವ್ರಿಗಂತಲ್ಲ ಓದ್ಲಾರ್ದವ್ರಿಗೂ ಏನಾದರೂ ಕೆಲಸ ಕೊಡ್ರಿ ಅಂತ ಕೇಳ್ತೀನಿ. ನೀವು ಭಿಕ್ಷಾಟನೆ ಮಾಡಿದ ದುಡ್ಡನ್ನು ಬೇರೆ ಯಾವುದಾದ್ರೂ ಸಾಮಾಜಿಕ ಕಾರ್ಯಗಳಿಗೆ ಅಥವಾ ನಿಮ್ಮ ಸಮುದಾಯದ ಏಳಿಗೆಗೆ ಬಳಸ್ತೀರಾ ಅಥವಾ ಹೆಂಗೆ? ನಿಮಗೆ ಒಂದು ವ್ಯವಸ್ಥಿತವಾದ ಸಂಘಟನೆ ಅಂತ ಏನಾದರೂ ಇದೆಯಾ? ಈಗ ಏನಂದರೆ ನಮ್ದೊಂದು ಸಂಘ ಇದೆ. ಆ ಸಂಘಕ್ಕೆ ಏನು ಬಳಸೋದೇನಿಲ್ಲ. ನಮ್ಮ ಹೊಟ್ಟೆ ಜೀವನಕ್ಕೆ ದಿನ 400-500 ದುಡಿಬೇಕಂದ್ರೆ ಜಾಸ್ತಿ ಆಯಿತು. ನಮ್ಮ ಹೊಟ್ಟೆ ಜೀವನಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಏನಾದರೂ ಅನಾಥಾಶ್ರಮಕ್ಕೆ ಆಗಿರ್ಬೋದು, ಏನಾದ್ರು ಬಡವ್ರು ಯಾರಾದರೂ, ನಾನು ಬಡವ್ರು ಮದುವೆ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಏನೋ ಬಡವ್ರ ಕೆಲಸ ಒಳ್ಳೆ ಕೆಲಸಕ್ಕಾಗಿರ್ಬೋದು, ನಾವು ಅದಕ್ಕೆ ಸಹಾಯ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಇದ್ದಾರೆ, ಜಮ್ನಮ್ಮ ಅಂತ ಗೊತ್ತಿರ್ಬೋದು ನಿಮಗೆ. ಜಮ್ನಮ್ಮ ಮತ್ತು ಮಧುವಮ್ಮ ಅಂತಿದ್ದಾರೆ, ಅವರು ಕೈ ಜೋಡಿಸಿ ಮಾಡ್ತಾರ ಮದ್ವಿ. ಅದರಲ್ಲಿ ನಾವು ಸ್ವಲ್ಪ ಇದ್ದೀವಿ ಕೈ ಅಷ್ಟೇ. ಈಗ ನೀವು ನಿಮ್ಮ ಸಮುದಾಯದ ಪರವಾಗಿ ಈ ಸಮಾಜಕ್ಕೆ ಏನಾದರೂ ಹೇಳೋದಾದರೆ ಒಂದು ವಿನಂತಿ ಅಥವಾ ನಾವು ಹಿಂಗಲ್ಲ, ನಾವು ಹಿಂಗಿದ್ದೀವಿ, ಹಿಂಗೆ ನೋಡಬೇಡಿ ನಮ್ಮನ್ನು ಅಂತ ನೀವೇನಾದರೂ ನಿಮ್ಮ ಒಂದು ಮನಸ್ಸಿನ ಆಳದ ನೋವನ್ನು ಅಥವಾ ನಿಮ್ಗೇನು ಅನಿಸುತ್ತೋ ಅದನ್ನು ಸಮಾಜಕ್ಕೆ ಹೇಳೋದಾದರೆ ಹೇಳ್ಬೋದು. ಈಗ ಸಮಾಜಕ್ಕೆ ಏನು ಹೇಳ್ತೀನಿ ಅಂದರೆ, ನಾನು ಎಲ್ಲರೂ ಕೇಳ್ಕೊಳೋದು ಒಂದೇ ಮಾತು, ಎಲ್ಲರೂ ಈಗ ನೀವು ಮಂಗಳಮುಖಿ ಅನ್ನೋಕಿನ್ನ ಬದಲು ಅಕ್ಕನೂ ಅನ್ರಿ, ಇಲ್ಲ ತಂಗಿನೂ ಅನ್ರಿ, ಇಲ್ಲ ನಿಮ್ಮ ಮನಸ್ಲಿಂದ ತಾಯೇನೋ ಅನ್ರಿ. ಹೌದಾ? ಈಗ ನೀವು ಚಕ್ಕ ಅನ್ನೋ ಪದ್ಲು ಅಕ್ಕ ಅನ್ನೋ ಪದ ದೊಡ್ಡದು. ನೀವು ಈಗ ಚಕ್ಕ ಅಂತ ಕರಿತೀರ ಅಂದ್ರೆ ನಮಗೆ ನೋವಾಗುತ್ತಾ, ಅದೇ ಪ್ರೀತಿಯಿಂದ ಅಕ್ಕನ ಅನ್ರಿ, ಇಲ್ಲ ತಂಗಿನ ಅನ್ರಿ. ಅದೊಂದು ಎಷ್ಟು ಸಂತೋಷ. ನೋಡಿ ನಮ್ಮ ತಮ್ಮ ಹಿಂಗಂದ, ನನ್ನ ಮಗ ಹಿಂಗಂದ, ನಮಗದೊಂದು ಇವೇ ಆಗ್ತೈತೆ. ನೀವು ಕೂಡ ಸ್ವೀಕರಿಸ್ತೀವಿ. ಈಗ ಅವ್ರು ಅಂದ್ರೆ ನಮಗೆ ಅವ್ರು ಈಗ ಗೌರವ ಕೊಟ್ರೆ ಅಲ್ಲ ನಾವು ಇನ್ನೊಬ್ರಿಗೆ ಗೌರವ ಕೊಡೋದು. ಈಗ ಅವ್ರು ಗೌರವ ಕೊಡ್ಲಾರ್ದಂಗ ಕೆಟ್ಟ ರೀತಿ ನಡ್ಕೊಂಡ್ರೆ ಈಗ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತಾ. ಈಗ ನಾವು ದಾರಿಯಲ್ಲಿ ಹೋಗ್ತಿರ್ತೀವಿ ಅಂದಮೇಲೆ ಈಗ ಯಾರಾದ್ರೂ ಸುಮ್ಮನೆ ಬಂದೆ ಏನಲ್ಲೇ ನಿಂದ ಅಂದ್ರೆ ನಾವು ಯಾಕಲ್ಲೇ ಅಂತೀವಿ. ಪ್ರೀತಿಯಿಂದ ಏನಪ್ಪ ಆರಾಮದಿ ಅಂದ್ರೆ ಆರಾಮದೀವಿ, ಹಿಂಗೆ ಮಾತಾಡ್ತೀವಿ. ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ. ಆ ಥರ ನಾವು ಹೇಳೋದು ಎಲ್ಲರ ಹತ್ರ ಒಂದೇ ಮಾತು, ಅಕ್ಕನೋ ತಂಗಿನೋ ತಾಯಿನೋ ಏನೋ ನೀವು ಇಲ್ಲ ನಿಮ್ಮ ಫ್ಯಾಮಿಲಿ ಪರ್ಸನ್ ಅನ್ಕೊಂಡು ನಮಗೆ ಗೌರವ ಕೊಡ್ರಿ. ನಾನು ಕೇಳೋದು ಒಂದೇ, ನಮಗೇನು ನೀವು ದುಡ್ಡು ಕೊಡ್ಲಿದ್ರು ಪರವಾಗಿಲ್ಲ, ನಮಗೆ ಗೌರವ ಕೊಡ್ರಿ ಅಂತ ನಾನು ಕೇಳೋದು. ಇಲ್ಲಿವರೆಗೂ ಕೂಡ ನಿಮ್ಮ ಸಮುದಾಯದ ಬಗ್ಗೆ, ನಿಮ್ಮ ಒಂದು ಅವ್ಯವಸ್ಥಿತ ಪಂಗಡದಲ್ಲಿ ನೀವೇನಿದ್ದೀರಿ ಅದ್ರ ಬಗ್ಗೆ ನಾನು ಮಾತಾಡಿದ್ದಾಯಿತು. ಈಗ ನಾವು ಯಾಕೆ ನಿಮ್ಮನ್ನು ಸೆಲೆಬ್ರಿಟಿ ಆಗಿ ಕರೆಸ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ವೈಯಕ್ತಿಕ ವಿಚಾರ ನಿಮ್ಮದು ಒಬ್ಬರದ್ದು ಮಾತ್ರ ತಗೊಳ್ತೀವಿ. ನಮ್ಮ ಸಿಂಧನೂರಿನಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೈಸಿಂಗ್ ಸ್ಟಾರ್ ಅಂದರೆ ನೀವು ರೇಷ್ಮಾ ಅಂತ ಹೇಳಿ ತುಂಬ ಪಬ್ಲಿಸಿಟಿ ಪಡ್ಕೊಂಡಿದ್ದೀರ. ನಿಮಗೆ ಆ ಕಲೆನ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋ ತುಂಬ ಶಾರ್ಟ್ ಮೂವೀಸ್ಗಳು ಕೂಡ ನೋಡಿದ್ದೀವಿ. ನಿಮ್ಮ ಮೊದಲಿಂದನೂ ಒಡನಾಟ ಇರೋದ್ರಿಂದ ಅದನ್ನು ನೀವು ಆ ಕಲೆನ ಬೆಳೆಸ್ಕೋಬೇಕು ಅಂತ ನೀವು ಯಾಕೆ ಅಂದ್ಕೊಂಡ್ರಿ? ಆ ಹುಚ್ಚು ಬಂದಿದ್ದು ನಿಮ್ಗೆ ಎಲ್ಲಿಂದ, ಯಾವಾಗ? ನನಗೆ ಅದು ಹುಚ್ಚು ಬಂದಿದ್ದು ನಾನು ಯಾವಾಗ ಚೇಂಜ್ ಆಗಿದ್ದೀನಿ, ಯಾವಾಗ ನಾನು ಈ ನಮ್ಮ ಸಮುದಾಯದ ಕಾಲಿಟ್ಟಿನಿ ಅವಾಗಲಿಂದ ನನಗೆ ಹುಚ್ಚು ಡ್ಯಾನ್ಸ್ ಅಂದರೆ. ಎಲ್ಲಿ ಕಾರ್ಯಕ್ರಮ ಇದ್ದರೆ ಡ್ಯಾನ್ಸ್ ಐತಮ್ಮ ಅಂದರೆ ನನಗೆ, ಈಗ ಎಲ್ಲಾದ್ರು ಕಾರ್ಯಕ್ರಮಕ್ಕೆ ಹೋದರೆ ದುಡ್ಡು ಕೊಡ್ತಾರೆ ನಮ್ಮವರಿಗೆ. ನಾನು ಅವರಿಗೆ ನಮ್ಮ ಪರಿಚಯ ಇದ್ದಂದ್ರೆ ನಾನು ದುಡ್ಡೇನು ಬೇಡಪ್ಪ ನಿಮ್ಮದು, ನಾನು ಹಂಗೆ ಬರ್ತೀನಿ ಡ್ಯಾನ್ಸ್ ಮಾಡೋಕ್ಕಂತ. ನನಗೆ ಅದೊಂದು ಆಸೆ, ಅದೊಂದು ಉತ್ಸಾಹ. ನಾನು ಮೊನ್ನೆ ಡ್ಯಾನ್ಸಿಗೆ ಆಡಿಷನ್ ಕೊಟ್ಟಿದ್ದೆ, ಮೊನ್ನೆ ನಡೀತಲ್ಲ ಕೊಟ್ಟಿದ್ದೆ. ಅದು ಏನಾಯ್ತು ಗೊತ್ತಿಲ್ಲ, ಸೆಲೆಕ್ಟ್ ಆಗಿಲ್ಲ ನಾನು. ಆ ಮುಂದೆ ದಿನದಲ್ಲಿ ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಅನ್ನೋದು ನನಗೊಂದು ಛಲ ಐತಿ. ಈಗ ನೀವು ಎಲ್ಲಾದರೂ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀರಾ ಹಿಂದೆ? ತುಂಬಾ ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಕನಿಗಿರಿ ಉತ್ಸವಕ್ಕೆ ಕೊಟ್ಟಿದ್ದೀನಿ, ಮತ್ತೆ ರಜತ ಮಹೋತ್ಸವ ಅಂತ ನಡೀತು ಇಲ್ಲಿ ಕೊಪ್ಪಳದಲ್ಲಿ,
ಅದರಲ್ಲಿ ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿನಿ ನಾನು. ಮತ್ತೆ ಬೀದರ್ದಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಸಂಘ ಅಂತಿತ್ತು, ಅದರಲ್ಲಿಂದ ನೃತ್ಯ ಮಾಡಕ್ ಅಲ್ಲಿಗೆ ಹೋಗಿದ್ದೆ. ನಾವು ಕಲಾವಿದರ ಸಂಘದಾಗೆ ಇದೀವಿ, ನಾವು ಅದ್ರಾಗ ಮೆಂಬರ್ ಆಗಿದ್ದೀವಿ. ಆ ಸಂಘದಿಂದ ಅಲ್ಲಿಗೆ ಹೋಗಿದ್ದೆ. ತುಂಬಾ ಕಾರ್ಯಕ್ರಮಗಳು ಇಲ್ಲಿ ಮಾಡಿವಿ, ತುಂಬಾ ಪ್ರಶಸ್ತಿ ಎಲ್ಲ ಬಂದವ. ಪ್ರಶಸ್ತಿಗಳು ಯಾವ್ದು ಬಂದಿದೆ ಅಂತ ಏನಾದ್ರು ನಿಮಗೆ ನೆನಪಿಲ್ಲ ಅಷ್ಟು, ನನಗೆ ಆ ಥರ ಏನು ಪ್ರಶಸ್ತಿ ನೆನಪಿಲ್ಲ. ತೊಂದರೆ ಇಲ್ಲ. ಈಗ ಎಲ್ರಿಗೂ ಒಂದು ಆಸೆಗಳಿರುತ್ತೆ. ನಾನು ಭವಿಷ್ಯದಲ್ಲಿ ಹಿಂಗೆ ಕಾಣಬೇಕು, ನಾನು ಹಿಂಗಿರಬೇಕು, ನನ್ನನ್ನು ಯಾರಾದರೂ ನೋಡಿದಾಗ ಈ ಸ್ಥಾನದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೀವು ಮುಂದೆ ಏನಾಗಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮ್ಮನ್ನು ನೀವು ಹೇಗೆ ನೋಡ್ಕೋಬೇಕು ಅನ್ನೋದು ಬಂದಾಗ ಏನು ಅನ್ಕೋತೀರಾ ನೀವು? ನಾನು ಮುಂದೆ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಈಗ ಒಳ್ಳೆ ವ್ಯಕ್ತಿ ಅಂದ್ರೆ ಈಗ 4 ಜನ ಸಮಾಜದಾಗ, ಈಗ ನನ್ನ ಫ್ಯಾಮಿಲಿ ಆಗಿರ್ಬೋದು, ಹೊರಗೆ ಆಗಿರ್ಬೋದು, ನಾನು ನೋಡಿದವರು ತುಂಬಾ ಜನ ಇದ್ದಾರೆ. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಸಣ್ಣರಿದ್ದಾಗಿಂದ. ಕಷ್ಟಪಟ್ಟು ನಾನು ಇವಾಗ ಇದ್ರಲ್ಲಿ ಕಾಲಿಟ್ಟಿ ನನ್ನ ಮೇಲೆ, ಇವಾಗ ನಾನು ನಾಳೆ ಒಂದು ಮಾತು ಅಕಸ್ಮಾತ್ ಸತ್ತು ಹೋದ್ವಿ ಅಂದ್ರೂ ನೋಡಿ ಎಷ್ಟು ಊರಿತಿದ್ದ 3 ಚಂಜಲ್ ಹೋಗಿದ್ದು ಬೇಸಾತು ಅನ್ಬಾರ್ದು. ಎಂತ ಒಳ್ಳೆ ಹೆಣ್ಮಗಳಪ್ಪ, ಹೆಂಗಿದ್ಲು ನೋಡು, ಎಷ್ಟು ಒಳ್ಳೆ ಹೆಸರು ಮಾಡಿ ಹೋದ್ಲು ಅನ್ನೋದು. ನಾನು ಇದೇ ಹೆಸರು ಮಾಡ್ಬೇಕು, ನಾನು ಅದೇ ಮಾಡ್ಬೇಕಂತ ಏನಿಲ್ಲ, ಒಟ್ಟು ಒಂದು ಸಮಾಜದಾಗ ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅಂತಿದ್ದೀನಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಆದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾಕೆ, ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದೇನೇ ಇರಲಿ, ಬೇರೆ ಬೇರೆ ಥರನದ್ದು, ಅದು ಯಾಕೆ ಬೇಕಿತ್ತು? ಬೇರೆ ಏನೋ ಕೆಲಸ ಮಾಡ್ಕೊಂಡಿರ್ಬೋದು. ಇವಾಗ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾ ಇದ್ದಾರೆ ಅಂತ, ನಾನು ಅಷ್ಟು ಮುಂದೋಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡೋಣ ಅಂತ ಹಂಗೆ ಒಂದು ಹೆಜ್ಜೆ ಇಟ್ಟಿವಿ. ಅದು ಹೆಜ್ಜೆಲಿಂದ ಇನ್ನೊಂದು ಹೆಜ್ಜೆ ಹೋಗಿವಿ. ಮುಂದೆ ದಿನ ಬರೋ ಕಾಲದಾಗ ನಾವು ಮಾಡೋಣ, ಒಂದು ಹೆಸರು ಆಗೇ ಆಗುತ್ತಂತ. ಇದರಲ್ಲಿಂದ ಆದರೂ ಹೆಸರು ಆಗುತ್ತಲ್ಲ, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದರಲ್ಲಿಂದ ನಮ್ದು ಒಂದು ಹೆಸರು ಆಗುತ್ತಲ್ಲ ಅಂತ ಹೆಜ್ಜೆ ಇಟ್ಟಿವಿ ಅಷ್ಟೇ. ಇಲ್ಲಿವರೆಗೂ ಎಷ್ಟು ಶಾರ್ಟ್ ಮೂವೀಸ್ ಮಾಡಿರ್ಬೋದು? ಇಲ್ಲಿವರೆಗೂ ನಾನೊಂದು 8 ಶಾರ್ಟ್ ಮೂವಿಯಲ್ಲಿ ಎಲ್ಲ ಪಾರ್ಟ್ ಮಾಡಿದ್ದೀನಿ. ಈ ದೊಡ್ಡ ಮೂವಿ ಅಂದ್ರೆ ಫ್ಯೂಚರ್ ಫಿಲಿಮ್ಸ್ಗಳಲ್ಲಿ ಎಷ್ಟು ಮಾಡಿದ್ದೀರಾ? ಫ್ಯೂಚರ್ ಫಿಲಿಮ್ಸಲ್ಲಿ ಒಂದು 3ನೇ ಕಣ್ಣು ಅಂತ ಒಂದು ಮೂವಿ ಮಾಡಿದ್ವಿ, ಅದರಲ್ಲಿ ನಾನು ಇದ್ದೀನಿ. ಮತ್ತೆ ಒಂದು ದೊಡ್ಡ ಮೂವಿ ಇದು ಹೈಸ್ಕೂಲ್ ಲೈಫ್ ಅಂತ ಇದೆ. ಟೋಟಲ್ ಒಂದು 7-8 ಮಾಡಿದೀವಿ. ಇನ್ನು ಅದೇ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋದು ನಿಮ್ಮ ಆಶಯ? ಬೇರೆ ಏನು ಬಂದ್ರು ಮಾಡ್ಕೊಂಡು ಹೋಗ್ತೀನಿ, ಸಮಾಜ ಸೇವೆ ಸಾಕು ಅನ್ನೋದು? ಇಲ್ಲ, ನಾನು ಯಾವ್ದಾದ್ರು ಡ್ಯಾನ್ಸ್ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಅದ್ರಲ್ಲಾಗಿರ್ಬೋದು, ನನಗೆ ಯಾವ್ದು ಬಂದ್ರು ನಾನು ಛಲ ತೊಟ್ಟು ಮುಂದೆ ಹೋಗ್ತೀನಿ, ಯಾವತ್ತೂ ಹಿಂದೆ ಉಳಿಯಲ್ಲ. ಒಳ್ಳೇದಾಗ್ಲಿ ತಮಗೆ. ಕೊನೆಯದಾಗಿ ಒಂದು ಪ್ರಶ್ನೆ ನನ್ನಲ್ಲಿ ಉಳ್ಕೊಂಡಿರೋದು ಪ್ರಶ್ನೆ ನಿಮಗೆ. ನಿಮ್ಮ ಸಮುದಾಯದಲ್ಲಿ ಮಂಜಮ್ಮ ಜೋಗತಿ ಅಮ್ಮನವರಾಗಿರ್ಬೋದು, ಆಮೇಲೆ ಅಕ್ಕಯ್ಯ ಪದ್ಮಶಾಲಿ ಅವರು, ಡಾಕ್ಟರ್ ಅಕ್ಕಯ್ಯ ಪದ್ಮಶಾಲಿ ಅವರು, ಮತ್ತೆ ನಮ್ಮನೆ ಸುಮ್ಮನೆ ಅವರ ನಕ್ಷತ್ರ ಆಗಿರ್ಬೋದು, ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಪ್ರಖ್ಯಾತಿಯನ್ನು ಇವತ್ತು ಪಡ್ಕೊಂಡು ಸೆಲೆಬ್ರಿಟಿ ಲೆವೆಲಲ್ಲಿ ಇದ್ದಾರೆ. ಅವರ ಸಾಲಲ್ಲಿ ಇರಕ್ಕೆ ನೀವು ಇಷ್ಟಪಡ್ತೀರಾ, ಅಥವಾ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳ್ತೀವಿ ಅಂದ್ರೆ, ಈಗ ಅವ್ರು ಕಷ್ಟಪಟ್ಟು ಮೇಲೆ ಬಂದಾರ, ನಾವು ಆ ಥರ ಕಷ್ಟಪಟ್ಟು ಮುಂದೆ ಬರೋ ದಿನಗಳದಾಗ ನಾವು ಮೇಲೆ ಬರ್ಬೇಕಂತ ಅನ್ಕೊಂಡೀವಿ. ಈಗ ನಮ್ಮಮ್ಮ ಮಾಡ್ತಿದ್ದಾಳ, ಜಮ್ನಮ್ಮ ಅಂತಿದಾರ, ನಮ್ಮಮ್ಮ ಆಗ್ಬೇಕು. ಅವ್ರು ಮಾಡ್ತಿದಾರ ಅಂದಮೇಲೆ ನಾವು ಏನಂತಿರ್ತಾಳೆ, ಎಷ್ಟೋ ಸಲ ಅಂದಾಳೆ ನನಗೆ, ಎಲ್ಲನ ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡಿ ಬರ್ರಿ, ತುಂಬಾ ಸಲ ಅಂದಾಳ ನನಗೆ. ಯಾರ ಬಡವ್ರು ಬಿದ್ರು ಇರ್ತಾರಲ್ಲ, ಒಂದು ನಾಷ್ಟ ಒಯ್ದು ಕೊಡ್ರಿ, ಏನು ಬಿಸ್ಕಿಟ್ ಕೊಡ್ಸ್ರಿ, ನೀರು ಕೊಡ್ಸ್ರಿ ಅಂತ ಜಗ್ಗಿ ಸಲ ಅಂದಾಳ. ಅವ್ರು ಹೇಳಿದಾಗ ಅವ್ರು ಹೆಂಗೆ ಹೇಳ್ತಾರೆ ನಾವು ಹಂಗೆ ಪಾಲಿಸ್ಕೊಂತ ಹೋಗ್ತಾ ಇದೀವಿ. ಮುಂದೆ ಅವ್ರು ಈಗ ಹೆಂಗ ಬಡು ಜೋಡಿಗಳಿಗೆ ಹೆಂಗ್ ಮದ್ವಿ ಮಾಡಿ ಕೊಡ್ತಾರ, ನಾವು ಹಂಗ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಕೈಲಿ ಏನಾಗುತ್ತೆ, ನಾವು ಇದೇ ಮಾಡ್ತೀವಿ ಅದೇ ಮಾಡ್ತೀವಿ ಅಂತಲ್ಲ, ಏನ್ ಸಹಾಯ ಆಗುತ್ತೆ ನಾವು ಅದು ಸಹಾಯ ಮಾಡ್ಕೊಂತ ಹೋಗ್ತೀವಿ, ನಮ್ಮ ಕೈಲೇ ಸಮಾಜ ಸೇವೆ ಮಾಡ್ಕೊಂತ ಹೋಗ್ತೀವಿ. ಕ್ಷಮಿಸಿ, ಇದು ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಅನ್ಕೊಳ್ಳಿ, ಇದು ಯಾರು ಕೇಳಿರ್ತಾರೆ ಇಲ್ಲ ಬಹುಶಃ ನಂಗೆ ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ಯಾವತ್ತಾದ್ರೂ ಯಾರಿಗೂ ಹೇಳ್ಕೊಳಕ್ ಆಗದೆ ಇರುವಂತ ನೋವುಗಳೇನಾದ್ರು ಇದ್ರೆ, ಅಥವಾ ನಾನು ಇದನ್ನ ಹೇಳ್ಕೋಬೇಕಿತ್ತು, ನನ್ಗೆ ಯಾರು ಸಿಗ್ಲಿಲ್ಲ, ಈ ತರ ಒಂದು ನೋವಿತ್ತು ಅಂತ ಒಂದು ಯಾವ್ದಾದ್ರು ಒಂದು ಎದೆಯಾಳದಲ್ಲಿ ಎಲ್ಲಾದ್ರೂ ಕೊರಗಿದ್ರೆ ಅದು ನನ್ನ ಹತ್ರ ಹಂಚ್ಕೊಳಕ್ಕಾದ್ರೆ ದಯವಿಟ್ಟು ಹಂಚ್ಕೋಬಹುದು. ಆ ಥರ ಏನಿಲ್ಲ, ಹಂಚ್ಕೊಂತೀನಿ. ಏನಪ್ಪ ಅಂದ್ರೆ, ನಾನು ಮನೆ ಬಿಟ್ಟು ಬರೋತ್ನಾಗ ನಂಗೆ ತುಂಬಾ ಫ್ಯಾಮ್ಲಿನ್ ಬಿಟ್ಟು ಹೆಂಗಿರೋದಪ್ಪ ಅನ್ಕೊಂಡಿದ್ದೆ. ಫ್ಯಾಮ್ಲಿನ್ ಬಿಟ್ಟು ನಾನು ಹೆಂಗ್ ಜೀವನ ಮಾಡೋದು, ನಾನು ಹೆಂಗ್ ಇರೋದು ಅಂತ ಅನ್ಕೊಂಡು ತುಂಬಾ ಹತ್ತಿದ್ದೀನಿ. ಏನಿಲ್ಲ ಮಿನಿಮಮ್ 1-2 ವರ್ಷ ನನ್ನ ಫ್ಯಾಮ್ಲಿ ನೆನ್ಪು ಮಾಡ್ಕೊಂಡು ತುಂಬಾ ಹತ್ತಿದ್ದೀನಿ. ನನ್ನ ತಂದೆ ಇಲ್ಲ, ತಾಯಿ ಇಲ್ಲ, ನಾನು ಯಾರು ನೋಡ್ತಾರ ನಾಳೆ ದಿನ ಮೆತ್ತಗಾದ ಕಾಲಕ್ಕ. ಇವಾಗ ಕೈ ಕಾಲ ಗಟ್ಟಿ ಐತಿ, ನಾನು ದುಡಿತೀನಿ, ನಾನು ಅಂದ ಚಂದವಾಗಿ ಅಡ್ಡಾಡ್ತೀನಿ ಅಂತ ನನಗೆ ಅದು ಐತಿ. ನಾಳೆ ದಿನ ಮೆತ್ತಗಾದ ಕಾಲಕ್ಕೆ ಯಾರು ನೋಡ್ತಾರ ಅಂತ ಭಾಳ ಅದಂದ್ರು ಭಾಳ ಕೊರಗಿ ಇವಾಗೂ ನನಗೆ ಕಾಡ್ತೈತಿ, ನನಗೆ ಯಾರು ನೋಡ್ತಾರ ನಾಳೆ ದಿನ ಮೆತ್ತಗಾದ ಕಾಲಕ್ಕ.
ಯಾರು ಇಲ್ಲ. ನಾ ಇರೋಸ್ ದಿನ ಈಗ ನನ್ನ ಕೈಕಾಲ ದುಡ್ಡು ನಾ ದುಡಿತೀನಿ, ಕೈಕಾಲಕ್ಕೆ ಶಕ್ತಿ ಇರತ್ತಾನ. ಮೆತ್ತಗಾದ ಕಾಲಕ್ಕೆ ಯಾರು ನೋಡ್ತಾರ? ನನಗೆ ಮಾವನವ್ರು ನೋಡ್ತಾರ ಅಂದ್ರೆ ಈಗ ಅವ್ರಿಗೂ ಅವ್ರ ಫ್ಯಾಮಿಲಿ ಅನ್ನೋದು ಇರ್ತೈತಿ. ನನಗೆ ಯಾರು ನೋಡ್ತಾರಲ್ಲ ಅಂತ ಫುಲ್ಲು ನನಗೆ ಬೇಜಾರಾಗ್ತೈತಿ. ಒಂದೊಂದ್ಸಲ ಯಾವಾಗಾದ್ರೂ ಹತ್ತಿದ್ದೀರಾ ತುಂಬಾ ಸಲ ಹತ್ತಿದೀನಿ, ಒಂದ್ಸಲ ಅಂತಲ್ಲ ಜಗ್ಗಿ ಸಲ ಹತ್ತೀನಿ ಡ್ಯಾನ್ಸ್ ಮಾಡ್ಕೊಂಡು. ಯಾವನ ಫಂಕ್ಷನ್ಗೆ ಆದ್ರೂ ನನಗೆ ಹೇಳಿರಲ್ಲ. ಹೇಳಾರ್ದಾಗ ನಾನು ಯಾವಾಗಾದ್ರೂ ಕೇಳ್ತೀನಿ ಅವ್ರಿಗೆ, ಯಾಕೆ ನೀವು ನನಗೆ ಹೇಳಿಲ್ಲ ಅಂತ ಅಂದ್ರ ಅವ್ರು ಏನಂತಾರ, ನೀನ್ ಹೇಳಿಲ್ಲ ಅಂತಂದ್ರೆ ನಾ ಮರ್ಯಾದೆ ಹೋಗುತ್ತೆ ನೀನ್ ಕರ್ಸಿದ್ರ ಅಲ್ಲಿಗೆ. ನೋವು ಆಗುತ್ತ ಜಗ್ಗಿ ಹತ್ತಿದೀನಿ ನಾನು, ತುಂಬಾ ಹತ್ತೀನಿ. ಏನಂತಾರ, ನೀನ್ ಯಾಕೆ ಬರ್ತಿ ಬಿಡಮ್ಮ ಮನೆಗ. ಈಗ ಅವ್ರು ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ, ನೀನ್ ಯಾಕೆ ಬರ್ತಿ ಬಿಡಮ್ಮ ಮನೆಗ್ ದೊಡ್ಡರದಿವಲ್ಲ ನಾವ್ ಹೋಗಿ ಬರ್ತೀವಿ ಅಂತ ಅಂತಾರ. ಒಂದೊಂದ್ಸಲ ಮಕ್ಕಕ್ ಬೇಡಂಗ್ ಹಿಂಗ ಅಂದಾರ, ನೀನ್ ಬಂದ್ರ ನಾ ಮರ್ಯಾದೆ ಹೋಗ್ತೈತಿ, ನೀನ್ ಬರ್ಬೇಡ. ಜಗ್ಗಿ ಅಂದ್ರ ಜಗ್ಗಿ ಹತ್ತೀನಿ ನಾನು. ಆದ್ರೂ ಫ್ಯಾಮಿಲಿ ಇವಾಗನು ಫ್ಯಾಮಿಲಿ ಬಾಂಡಿಂಗ್ ಅಲ್ಲಿ ನಾನು ಬೇರೆಕ್ ನಾನು ಇಷ್ಟ ಪಡಲ್ಲ. ನನಗೆ ಹೊರಗಡೆ ಪ್ರಪಂಚದಾಗ ಜನ ಇದಾರಲ್ಲ ಅವರೇ ನನ್ ತಂದೆ ತಾಯಿ, ಅವರೇ ಇದು. ಹೊರಗಡೆ ಪ್ರಪಂಚದಾಗ ಜನ ಇದಾರಲ್ಲ ಅವರೇ ನನಗೆ ತಂದೆ ಅನ್ಕೊಂಡಿನಿ, ಅವರೇ ನನ್ನ ತಾಯಿ ಅನ್ಕೊಂಡಿನಿ. ನಮಗ್ ದೊಡ್ಡವ್ರ ಅಂತಿದಾರ, ನಾನು ಅವ್ರನ್ನ ನಂಬಿ ನಾನು ನಡಿತಾ ಇದ್ದೀನಿ. ನನ್ನ ಫ್ಯಾಮಿಲಿ ಮೇಲೆ ನಾನು ನಂಬಿಕೆ ಇಟ್ಟು ನಡೀತಾ ಇಲ್ಲ. ಇಲ್ಲಿವರೆಗೂ ನಾನು ಅನ್ಕೊಂಡಿದ್ದೆಲ್ಲ ಮುಗಿಸ್ಕೊಂಡಿದ್ದೆ. ನನ್ನ ಪ್ರಶ್ನೆಗಳು ಅಂತ ಏನಿದ್ವು ಅದೆಲ್ಲ ಮುಗಿದಿದೆ. ನೀವು ಇದ್ರ ಹೊರತಾಗಿ ಇನ್ನೇನಾದ್ರೂ ಹೇಳಬೇಕು ಅನ್ನೋದು ಏನಾದ್ರು ತುಡಿತಾ ಇದ್ರೆ, ಅಥವಾ ಆ ಮನಸ್ಸಲ್ಲಿ ಏನಾದ್ರು ಹೇಳ್ಕೊಳ್ಬೇಕು ಅನ್ನೋದಿದ್ರೆ, ನಮ್ಮ ಬಡವರ ಬಾರ್ಕೋಲು ಮಾಧ್ಯಮ ಇದೆ, ಆ ಮಾಧ್ಯಮದ ಮೂಲಕ ನೀವೇನಾದ್ರೂ ಹೇಳ್ಬೋದು. ಏನು ಇಲ್ಲ, ನನಗೆ ಮಾತಾಡೋದು ಗೊತ್ತಿಲ್ಲ, ಆದ್ರೂ ಸುಳ್ಳಾಗಿ ಕೇಳ್ಬೇಕು. ನಾನ್ ಇವಾಗ ಮನೇಲಿಂದ ಬರ್ತಾ ಇರೋ ಟೈಮಲ್ಲಿ ನಮ್ಮ ಅಮ್ಮಗ್ ಕೇಳಿದೆ. ಅವ್ರು ಸ್ವಲ್ಪ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಅಡ್ಡಾಡಿದ್ದಾರೆ, ಮಧು ಅಮ್ಮ ಅಂತಿದಾರ. ಅವ್ರಿಗೆ ಕೇಳಿದೆ, ಅಮ್ಮ ಹಿಂಗ ಕರ್ತಿದಾರ, ಏನ್ ಮಾಡೋಣ, ನೀನು ಬಾ ಹೋಗೋಣ ಜೊತೆಗೆ ಅಂದ್ರೆ. ಸುಸ್ತಾಗಿತ್ತಮ್ಮ, ನೀನೆ ಒಬ್ಬಕ್ಕೆ ಹೋಗ್ಬಾ, ನಾ ಹಿಂಗ್ ಹೇಳ್ತೀನಿ, ಹಿಂಗ್ ಮಾತಾಡು ಅಂತ ಅಂದ್ರು. ಅವ್ರು ಹೇಳ್ದಂಗ ಇವಾಗ ನಾನು ಮಾತಾಡಿದ್ದು, ನನಗೆ ಮಾತಾಡಕ್ ಬರ್ತಿದ್ದಿಲ್ಲ, ಧೈರ್ಯ ತುಂಬಿ ಕಳ್ಸಿದ್ದು ಅವ್ರೆ. ಈಗ ನಾನು ಇಲ್ಲಿ ಬದುಕ್ತಿರೋದು ಅವ್ರ ನಂಬಿಕೆ ಮೇಲೇನೆ. ನನಗೂ ತಂದೆ ಇಲ್ಲ, ತಾಯಿ ಇಲ್ಲ. ಜಮ್ನಮ್ಮ ಮಧು ಅಮ್ಮನೇ ನನಗೆ ತಂದೆ ತಾಯಿ. ನಾನು ಅವ್ರನ್ನ ಹೆಸರು ಹೇಳೇ ನಾನು ಇಲ್ಲಿ ಬದುಕ್ತಿರೋದು, ಜೀವನ ಮಾಡ್ತಿರೋದು. ಯಾರು ಕೇಳಿದ್ರು ನಿನ್ಗೆ ಯಾರಮ್ಮ ಮಗ, ನಿಮ್ಗೆ ಯಾರಮ್ಮ ತಾಯಿ? ಮಧು ಅಮ್ಮ. ನಾನು ಎಲ್ಲಾರ ಹತ್ರ ಹೆಸರು ಹಂಗೆ ಹೇಳ್ತಾ ಇದ್ದೀನಿ, ಜಮ್ನಮ್ಮ ಮಧು ಅಮ್ಮ ನಾನು ಸಾಕಿದ್ದು. ಮೂಲ ತಂದೆ ತಾಯಿಗಳನ್ನ ಮರ್ತು ಬಿಟ್ಟಿದ್ದೀನಿ, ಇವರೇ ನನಗೆ ಮೂಲ ತಂದೆ ತಾಯಿ. ಈಗ ಯಾರ ಒಡನಾಟವೂ ಇಲ್ಲ, ಇವರೇ ನನಗೆಲ್ಲ ತಂದೆ ತಾಯಿ. ಅಂದ್ರೆ ತುಂಬಾ ಕಷ್ಟದಲ್ಲಿ ಬೆಳೆದೀನಿ ಅಂತೇಳಿ ನನ್ನ ಕೈ ಹಿಡಿದಾರ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಮತ್ತು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಮ್ಮ ಮುಂದಿನ ಎಲ್ಲ ಜೀವನ ಉಜ್ವಲವಾಗಿರಲಿ ಮತ್ತು ಸುಖಕರವಾಗಿರಲಿ, ತಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂತ ಈ ಕಾರ್ಯಕ್ರಮಗಳನ್ನ ಮುಕ್ತಾಯ ಮಾಡ್ತೀವಿ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಲೋಕಲ್ ಸೆಲೆಬ್ರಿಟಿ. ಮುಂದೆ ಮತ್ತೊಂದು ಲೋಕಲ್ ಸೆಲೆಬ್ರಿಟಿಯನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀವಿ. ಅಲ್ಲಿಯವರೆಗೂ ಶುಭ ದಿನ. ಚಿನ್ನಿಗೌಡ, ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ, ಸಿಂಧನೂರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಷ್ಮಾ. ವಿಷಯ ಏನಪ್ಪ ಅಂದರೆ, ಬಡವರ ಬಾರ್ಕೋಲ್ ಎಂಬ ಒಂದು ನ್ಯೂಸ್ ಚಾನೆಲ್ ಐತಿ. ಅದು ನ್ಯೂಸ್ ಚಾನೆಲು ಯೂಟ್ಯೂಬ್ ಚಾನೆಲೂ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ನೀವು ನೋಡ್ರಿ, ಆನಂದಿಸಿರಿ. ಆದಷ್ಟು ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಅವ್ರಿಗೆ ಒಳ್ಳೇದಾಗಲಿ. ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನೂ ಇಷ್ಟಲ್ಲ, ಇನ್ನು ಮುಂದೆ ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.